ವೆಲ್ಕಮ್ ಟು ವಿಷನ್ ನ್ಯೂ ಇಂಡಿಯಾ. ಇಂದಿನ ವಿಡಿಯೋದಲ್ಲಿ GDS to PA ಪರೀಕ್ಷೆಯ ಪೇಪರ್ 1ರ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸೋಣ. ಮೊದಲಿಗೆ ಪೇಪರ್ 1ರ ಸಂಕ್ಷಿಪ್ತ ಪರಿಚಯವನ್ನು ನಿಮಗೆ ಇಲ್ಲಿ ನೀಡುತ್ತಿದ್ದೇನೆ. ಪೇಪರ್ 1 ಅಥವಾ ಪತ್ರಿಕೆ 1 ಇದು 100 ಅಂಕಗಳ ಪತ್ರಿಕೆಯಾಗಿರುತ್ತದೆ. ಗರಿಷ್ಠ ಅವಧಿ 120 ನಿಮಿಷಗಳು ಅಥವಾ 2 ತಾಸು ಅವಕಾಶವನ್ನು ನಿಮಗೆ ನೀಡಲಾಗುತ್ತದೆ. ಒಟ್ಟು ಪ್ರಶ್ನೆಗಳು 100. ಪ್ರತಿ ಪ್ರಶ್ನೆಗೆ 1 ಅಂಕವನ್ನು ನಿಗದಿಪಡಿಸಲಾಗಿದೆ. ತಪ್ಪು ಉತ್ತರಗಳಿಗೆ ಯಾವುದೇ ಅಂಕಗಳನ್ನು ಕಳೆಯಲಾಗುವುದಿಲ್ಲ, ಅಂದರೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುವುದಿಲ್ಲ. ಒಟ್ಟು 100 ಪ್ರಶ್ನೆಗಳಲ್ಲಿ ಮೊದಲ 50 ಪ್ರಶ್ನೆಗಳು ಪೋಸ್ಟ್ ಆಫೀಸ್ ಗೈಡ್ಗಳಿಗೆ ಸಂಬಂಧಿಸಿದಾಗಿರುತ್ತವೆ. ನಂತರದ 50 ಪ್ರಶ್ನೆಗಳು ಅಂದರೆ 51ರಿಂದ 100ನೇ ಪ್ರಶ್ನೆಗಳು, ಇವುಗಳಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ 10 ಪ್ರಶ್ನೆಗಳು ಮತ್ತು ಸಾಮಾನ್ಯ ಗಣಿತಕ್ಕೆ ಸಂಬಂಧಿಸಿದ 40 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಈ ವಿಡಿಯೋದಲ್ಲಿ ಮೊದಲ 50 ಪ್ರಶ್ನೆಗಳು ಅಂದರೆ ಪೋಸ್ಟ್ ಆಫೀಸ್ ಗೈಡ್ಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಗಮನಿಸೋಣ. ಮೊದಲ ಪ್ರಶ್ನೆ, ದ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕಮ್ಸ್ ಅಂಡರ್ ಡ್ಯಾಶ್. ಆಪ್ಷನ್ ಎ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಆಪ್ಷನ್ ಸಿ ಮಿನಿಸ್ಟ್ರಿ ಆಫ್ ರೈಲ್ವೇಸ್, ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಕೇಂದ್ರ ಸಂವಹನ ಮತ್ತು ಮಾಹಿತಿ ತಂತ್ರಜ್ಞಾನ ಇಲಾಖೆ. ಎರಡನೇ ಪ್ರಶ್ನೆ, ಹೆಡ್ ಕ್ವಾರ್ಟರ್ಸ್ ಆಫ್ ಮಧ್ಯಪ್ರದೇಶ್ ಪೋಸ್ಟಲ್ ಸರ್ಕಲ್ ಈಸ್. ಆಪ್ಷನ್ ಎ ಜೈಪುರ್, ಆಪ್ಷನ್ ಬಿ ಭೋಪಾಲ್, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಪಾಟ್ನಾ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಭೋಪಾಲ್. ಒಟ್ಟು 23 ಪೋಸ್ಟಲ್ ಸರ್ಕಲ್ಗಳಿವೆ. ಎಲ್ಲ ಪೋಸ್ಟಲ್ ಸರ್ಕಲ್ಗಳ ಹೆಡ್ ಕ್ವಾರ್ಟರ್ಸನ್ನು ನೀವು ನೆನಪಿಟ್ಕೊಳ್ಬೇಕಾಗತ್ತೆ. ಮೂರನೇ ಪ್ರಶ್ನೆ, ಎ ಲೆಟರ್ ಪೋಸ್ಟೆಡ್ ಅನ್ಪೇಯ್ಡ್ ಈಸ್ ಚಾರ್ಜ್ಡ್ ಆನ್ ಡೆಲಿವರಿ ವಿತ್ ಡ್ಯಾಶ್. ಅಂದರೆ ಅನ್ಪೇಯ್ಡ್ ಲೆಟರನ್ನು ಡೆಲಿವರಿ ಮಾಡುವಾಗ ಎಷ್ಟು ಚಾರ್ಜನ್ನು ಕಲೆಕ್ಟ್ ಮಾಡಬೇಕು. ಆಪ್ಷನ್ಸ್ ಈ ರೀತಿ ಇದೆ: ₹10 ಪರ್ ಲೆಟರ್, ₹5 ಪರ್ ಲೆಟರ್, ನಾರ್ಮಲ್ ಪೋಸ್ಟೇಜ್ ಚಾರ್ಜಸ್, ಕೊನೆಯದಾಗಿ ಡಬಲ್ ದ ಪೋಸ್ಟೇಜ್. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಡಬಲ್ ದ ಪೋಸ್ಟೇಜ್. ಪೋಸ್ಟೇಜ್ನ 2ರಷ್ಟು ಅಮೌಂಟನ್ನು ಕಲೆಕ್ಟ್ ಮಾಡಬೇಕು. ನಾಲ್ಕನೇ ಪ್ರಶ್ನೆ, ದ ಪರ್ಸನ್ ಹೂ ಸೆಂಡ್ಸ್ ಮನಿ ಬೈ ಮೀನ್ಸ್ ಆಫ್ ಎ ಮನಿ ಆರ್ಡರ್ ಈಸ್. ಮನಿ ಆರ್ಡರ್ ಕಳಿಸುವ ವ್ಯಕ್ತಿಯನ್ನು ಏನೆಂದು ಕರೆಯುತ್ತಾರೆ. ಆಪ್ಷನ್ ಎ ಪೇಯಿ, ಆಪ್ಷನ್ ಬಿ ರಿಸೀವರ್, ಆಪ್ಷನ್ ಸಿ ಬಯರ್, ಆಪ್ಷನ್ ಡಿ ರೆಮಿಟರ್. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ರೆಮಿಟರ್. ಮನಿ ಆರ್ಡರ್ ಕಳಿಸುತ್ತಿರುವ ವ್ಯಕ್ತಿಯನ್ನು ರೆಮಿಟರ್ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಇಫ್ ದ ಪೇಯಿ ಆಫ್ ಎ ಮನಿ ಆರ್ಡರ್ ಈಸ್ ಇಲ್ಲಿಟರೇಟ್, ಇಟ್ ವಿಲ್ ಬಿ ನೆಸೆಸರಿ ಫಾರ್ ಹಿಮ್ ಟು ಮೇಕ್ ಹಿಸ್ ಮಾರ್ಕ್ ಆನ್ ದ ಮನಿ ಆರ್ಡರ್ ಇನ್ ದ ಪ್ರೆಸೆನ್ಸ್ ಆಫ್ ಎ ಡ್ಯಾಶ್ ಹೂಸ್ ಸಿಗ್ನೇಚರ್ ಮಸ್ಟ್ ಬಿ ಅಬ್ಟೇನ್ಡ್ ಆನ್ ದ ಆರ್ಡರ್. ಅಂದರೆ ಮನಿ ಆರ್ಡರನ್ನು ಪಡೆದುಕೊಳ್ಳುತ್ತಿರುವವರು ಅನಕ್ಷರಸ್ಥರಾಗಿದ್ದರೆ, ಅಂದರೆ ಅವರಿಗೆ ಸಹಿ ಹಾಕಲು ಬರದೇ ಇದ್ದರೆ ಅವರು ಯಾರ ಸಮ್ಮುಖದಲ್ಲಿ ಮನಿ ಆರ್ಡರನ್ನು ಪಡೆದುಕೊಳ್ಳಬೇಕು. ಆಪ್ಷನ್ ಎ ಪೋಸ್ಟ್ ಮಾಸ್ಟರ್, ಆಪ್ಷನ್ ಬಿ ಮೆಸೆಂಜರ್, ಆಪ್ಷನ್ ಸಿ ವಿಟ್ನೆಸ್, ಆಪ್ಷನ್ ಡಿ ನನ್ ಆಫ್ ದ ಎಬವ್. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟ್ನೆಸ್ ಅಂದರೆ ಸಾಕ್ಷಿದಾರ. ಮುಂದಿನ ಪ್ರಶ್ನೆ, ದ ಹಾಬಿ ಆಫ್ ಕಲೆಕ್ಷನ್ ಆ್ಯಂಡ್ ಸ್ಟಡಿ ಆಫ್ postage stamps is called. ಆಪ್ಷನ್ ಎ ಮ್ಯಾನರಿಸಮ್, ಆಪ್ಷನ್ ಬಿ ಫಿಲಾಟಲಿ, ಆಪ್ಷನ್ ಸಿ ಪೋಸ್ಟ್ ಹಾಬಿ, ಆಪ್ಷನ್ ಡಿ ಸ್ಟ್ಯಾಂಪ್ ಹಾಬಿ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಫಿಲಾಟಲಿ. ಮುಂದಿನ ಪ್ರಶ್ನೆ, ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್. ಪೋಸ್ಟಲ್ ಲೈಫ್ ಇನ್ಶೂರೆನ್ಸನ್ನು ಎಂದು ಪ್ರಾರಂಭಿಸಲಾಯಿತು. ಆಪ್ಷನ್ ಎ 1884, ಆಪ್ಷನ್ ಬಿ 1984, ಆಪ್ಷನ್ ಸಿ 1895, ಆಪ್ಷನ್ ಡಿ 1947. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ PLI ಅನ್ನು 1884ರಲ್ಲಿ ಪ್ರಾರಂಭಿಸಲಾಯಿತು, ಬ್ರಿಟಿಷರ ಕಾಲದಲ್ಲಿ. ಮುಂದಿನ ಪ್ರಶ್ನೆ, ದ ವರ್ಕಿಂಗ್ ಅವರ್ಸ್ ಆಫ್ ದ ಪೋಸ್ಟ್ ಆಫೀಸಸ್ ಆರ್ ಫಿಕ್ಸ್ಡ್ ಬೈ. ಆಪ್ಷನ್ ಎ ಹೆಡ್ ಪೋಸ್ಟ್ ಮಾಸ್ಟರ್, ಆಪ್ಷನ್ ಬಿ ಸಬ್ ಪೋಸ್ಟ್ ಮಾಸ್ಟರ್, ಆಪ್ಷನ್ ಸಿ ಸೂಪರಿಂಟೆಂಡೆಂಟ್, ಆಪ್ಷನ್ ಡಿ ಹೆಡ್ ಆಫ್ ದ ಸರ್ಕಲ್.
ಸೊ ಸರಿಯಾದ ಉತ್ತರ ಆಪ್ಷನ್ ಡಿ, ಹೆಡ್ ಆಫ್ ದ ಸರ್ಕಲ್. ಪೋಸ್ಟ್ ಆಫೀಸ್ನ ಕೆಲಸದ ಅವಧಿಯನ್ನು ಹೆಡ್ ಆಫ್ ದ ಸರ್ಕಲ್ ಇವರು ನಿಗದಿಪಡಿಸ್ತಾರೆ. ಮುಂದಿನ ಪ್ರಶ್ನೆ, ಫ್ರ್ಯಾಂಕಿಂಗ್ ಮಷಿನ್ ಈಸ್ ಎ ಡ್ಯಾಶ್. ಫ್ರ್ಯಾಂಕಿಂಗ್ ಮಷಿನ್ ಇದು ಏನಿದು? ಆಪ್ಷನ್ ಎ ಪ್ರಿಂಟಿಂಗ್ ಮಷಿನ್, ಆಪ್ಷನ್ ಬಿ ಗ್ರೈಂಡಿಂಗ್ ಮಷಿನ್, ಆಪ್ಷನ್ ಸಿ ಸ್ಟ್ಯಾಂಪಿಂಗ್ ಮಷಿನ್, ಆಪ್ಷನ್ ಡಿ ನನ್ ಆಫ್ ದ ಎಬವ್. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ, ಸ್ಟ್ಯಾಂಪಿಂಗ್ ಮಷಿನ್. 10ನೇ ಪ್ರಶ್ನೆ, ವಾಟ್ ಈಸ್ ದ ಫೀ ಫಾರ್ ರೆಂಟ್ ಆಫ್ ಪೋಸ್ಟ್ ಬಾಕ್ಸ್ ಆ್ಯಂಡ್ ಪೋಸ್ಟ್ ಬ್ಯಾಗ್ ಫಾರ್ 1 ಇಯರ್? ಪೋಸ್ಟ್ ಬ್ಯಾಗ್ ಮತ್ತು ಪೋಸ್ಟ್ ಬಾಕ್ಸ್ ಎರಡನ್ನೂ ತೆಗೆದುಕೊಂಡ್ರೆ 1 ವರ್ಷಕ್ಕೆ ಎಷ್ಟು ಚಾರ್ಜ್ ಆಗುತ್ತದೆ? ಆಪ್ಷನ್ ಎ 100, ಆಪ್ಷನ್ ಬಿ 200, ಆಪ್ಷನ್ ಸಿ 300, ಆಪ್ಷನ್ ಡಿ 250. ಸರಿಯಾದ ಉತ್ತರ ಆಪ್ಷನ್ ಡಿ 250. ಮುಂದಿನ ಪ್ರಶ್ನೆ, ದ ಪೋಸ್ಟೇಜ್ ಚಾರ್ಜ್ ಪೇಯೇಬಲ್ ಫಾರ್ ಎ ಫಾರಿನ್ ಆರ್ಟಿಕಲ್ ಕನ್ಸಿಸ್ಟ್ ಆಫ್ ದ. ಆಪ್ಷನ್ ಎ ನಾರ್ಮಲ್ ಪೋಸ್ಟೇಜ್, ಆಪ್ಷನ್ ಬಿ ಸ್ಪೆಷಲ್ ಪೋಸ್ಟೇಜ್, ಆಪ್ಷನ್ ಸಿ ಸರ್ಫೇಸ್ ಪೋಸ್ಟೇಜ್, ಆಪ್ಷನ್ ಡಿ ಫ್ರೀ ಆಫ್ ಕಾಸ್ಟ್. ಸೊ ಆನ್ಸರ್ ಇಸ್ ಆಪ್ಷನ್ ಸಿ, ಸರ್ಫೇಸ್ ಪೋಸ್ಟೇಜ್. ಫಾರಿನ್ಗೆ ಆರ್ಟಿಕಲನ್ನು ಕಳಿಸುವಾಗ ಸರ್ಫೇಸ್ ಪೋಸ್ಟೇಜನ್ನು ಕೊಡಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ದ ಮ್ಯಾಕ್ಸಿಮಮ್ ಸೈಜ್ ಆಫ್ ಎನ್ ಏರೋಗ್ರಾಮ್ ಶುಡ್ ನಾಟ್ ಎಕ್ಸೀಡ್ ಡ್ಯಾಶ್ ವೆನ್ ಫೋಲ್ಡೆಡ್. ಆಪ್ಷನ್ ಎ 110 ಬೈ 220 mm, ಆಪ್ಷನ್ ಬಿ 50 ಬೈ 100 mm, ಆಪ್ಷನ್ ಸಿ 150 ಬೈ 200 mm, ಆಪ್ಷನ್ ಡಿ 250 ಬೈ 500 mm. ಸರಿಯಾದ ಉತ್ತರ ಆಪ್ಷನ್ ಎ 110 ಬೈ 220 mm. ಮುಂದಿನ ಪ್ರಶ್ನೆ, ಇನ್ ಕೇಸ್ ಆಫ್ ಇನ್ಸೂರ್ಡ್ ಲೆಟರ್ಸ್ ಕಂಟೈನಿಂಗ್ ಬ್ಯಾಂಕ್ ನೋಟ್ಸ್ ಆರ್ ಕರೆನ್ಸಿ ನೋಟ್ಸ್ and gold coins or bullion, the article should be dash. Option A insured for the actual value of the contents, option B scanned, option C packed properly, option D none of the above. So ಸರಿಯಾದ ಉತ್ತರ ಆಪ್ಷನ್ ಎ, insured for the actual value of the contents. 14ನೇ ಪ್ರಶ್ನೆ, for insured letters the use of envelopes or packing which are wholly transparent or which have transparent panel and of envelopes with colored border is dash. Option A accepted, option B prohibited, option C return to sender, option D none of the above. Right answer is option B, prohibited. 15ನೇ ಪ್ರಶ್ನೆ, before issue of the reply coupons will be dash by the office of issue. Option A date stamped, option B properly packed, option C folded, option D examined. ಸರಿಯಾದ ಉತ್ತರ ಆಪ್ಷನ್ ಎ, ಡೇಟ್ ಸ್ಟಾಂಪ್ಡ್. ಮುಂದಿನ ಪ್ರಶ್ನೆ, ಆರ್ಡಿನರಿ ಫಾರಿನ್ ಪಾರ್ಸಲ್ಸ್ ಎಕ್ಸೆಪ್ಟ್ ದೋಸ್ ಅಡ್ರೆಸ್ ಟು ನೇಪಾಳ ಆ್ಯಂಡ್ ಭೂತಾನ್ ಶುಡ್ ನಾಟ್ ಬಿಯರ್ ದ ವರ್ಡ್ಸ್ ಡ್ಯಾಶ್ ಆನ್ ದೆಮ್. ನೇಪಾಳ ಮತ್ತು ಭೂತಾನ್ ಈ ಎರಡು ದೇಶಗಳನ್ನು ಹೊರತುಪಡಿಸಿ ಉಳಿದ ದೇಶಗಳಿಗೆ ಸಂಬಂಧಿಸಿದ ಆರ್ಡಿನರಿ ಪಾರ್ಸಲ್ಗಳ ಮೇಲೆ ಏನೆಂದು ಬರೆದಿರಬಾರದು? ಆಪ್ಷನ್ ಎ ಸ್ಪೀಡ್ ಪೋಸ್ಟ್, ಆಪ್ಷನ್ ಬಿ ಆರ್ಡಿನರಿ ಪೋಸ್ಟ್, ಆಪ್ಷನ್ ಸಿ ರಿಜಿಸ್ಟರ್ಡ್, ಆಪ್ಷನ್ ಡಿ ಇನ್ಶೂರ್ಡ್. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ರಿಜಿಸ್ಟರ್ಡ್. 17ನೇ ಪ್ರಶ್ನೆ, ಪಾರ್ಸಲ್ಸ್ ಅಡ್ರೆಸ್ಡ್ ಟು ಕಂಟ್ರೀಸ್ ಫಾರ್ which insurance service is not available can be insured for the inland transit alone. Such inland insurance covers only risk occurring dash. Option A all over the world, option B inside the territory of India, option C outside the territory of India, option D inside Delhi only. So ಸರಿಯಾದ ಉತ್ತರ ಆಪ್ಷನ್ ಬಿ, ಇನ್ಸೈಡ್ ದ ಟೆರಿಟರಿ ಆಫ್ ಇಂಡಿಯಾ, ಭಾರತದ ಒಳಗೆ ಮಾತ್ರ. ನೆಕ್ಸ್ಟ್ ಕ್ವಶನ್, ಎ ಡ್ಯಾಶ್ ವಿಲ್ ಬಿ ಇಶ್ಯೂಡ್ ಟು ದ ರೆಮಿಟರ್ ಫಾರ್ ದ ಅಮೌಂಟ್ ಪೇಡ್ ಬೈ ಹಿಮ್ ಆನ್ ಅಕೌಂಟ್ ಆಫ್ ದ ಮನಿ ಆರ್ಡರ್ ಆ್ಯಂಡ್ ಕಮಿಷನ್. ಆಪ್ಷನ್ ಎ ಬುಕ್ಲೆಟ್, ಆಪ್ಷನ್ ಬಿ ಪಾಸ್ಬುಕ್, ಆಪ್ಷನ್ ಸಿ ರಿಸಿಪ್ಟ್, ಆಪ್ಷನ್ ಡಿ ನನ್ ಆಫ್ ದ ಅಬವ್. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ, ರಿಸಿಪ್ಟ್. 19ನೇ ಪ್ರಶ್ನೆ, ಲೆಟರ್ ಪೋಸ್ಟ್ ಐಟಮ್ಸ್ ಆ್ಯಂಡ್ ಪಾರ್ಸಲ್ಸ್ ಮೇ ಬಿ ಎಕ್ಸ್ಚೇಂಜ್ಡ್
under the dash system with certain countries. Option A value payable, option B advanced system, option C modern system, ಆಪ್ಷನ್ ಡಿ ಸ್ಪೀಡ್ ಪೋಸ್ಟ್ ಸಿಸ್ಟಮ್. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಎ ವ್ಯಾಲ್ಯೂ ಪೇಯಬಲ್. 20ನೇ ಪ್ರಶ್ನೆ, ರಿಜಿಸ್ಟರ್ಡ್ ನ್ಯೂಸ್ ಪೇಪರ್ಸ್ ಶುಡ್ ನಾಟ್ ಕಂಟೇನ್ ಡ್ಯಾಶ್. ರಿಜಿಸ್ಟರ್ಡ್ ನ್ಯೂಸ್ ಪೇಪರ್ಸ್ ಏನನ್ನು ಹೊಂದಿರಬಾರದು. ಆಪ್ಷನ್ ಎ ಸೆಂಡರ್ ನೇಮ್, ಆಪ್ಷನ್ ಬಿ ಅಡ್ರೆಸ್ಸಿ ನೇಮ್, ಆಪ್ಷನ್ ಸಿ ಲೂಸ್ ಅಡ್ವರ್ಟೈಸ್ಮೆಂಟ್ ಶೀಟ್, ಆಪ್ಷನ್ ಡಿ ನನ್ ಆಫ್ ದ ಎಬವ್. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಲೂಸ್ ಅಡ್ವರ್ಟೈಸ್ಮೆಂಟ್ ಶೀಟ್. 21ನೇ ಪ್ರಶ್ನೆ, ಸಿ ಡಿ ಎಮ್ ಎ ಮೀನ್ಸ್. ಆಪ್ಷನ್ ಎ ಕೋಡ್ ಡಿವಿಷನ್ ಮಲ್ಟಿಪಲ್ ಆಕ್ಸೆಸ್, ಆಪ್ಷನ್ ಬಿ ಸೆಂಟರ್ ಫಾರ್ ಡಿಗ್ರಿ ಇನ್ ಮ್ಯಾನೇಜ್ಮೆಂಟ್ ಏರಿಯಾ, ಆಪ್ಷನ್ ಸಿ ಸೆಲ್ ಫೋನ್ ಡೆವಲಪಿಂಗ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಥಾರಿಟಿ, ಆಪ್ಷನ್ ಡಿ ಕೋರ್ ಡಿವೈಸ್ ಫಾರ್ ಮೊಬೈಲ್ ಆ್ಯಪ್ಸ್. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕೋಡ್ ಡಿವಿಷನ್ ಮಲ್ಟಿಪಲ್ ಆಕ್ಸೆಸ್. 22ನೇ ಪ್ರಶ್ನೆ, ದರ್ಪಣ್ ಸ್ಟ್ಯಾಂಡ್ಸ್ ಫಾರ್. ಆಪ್ಷನ್ ಎ ಡಿಜಿಟಲ್ ಅಡ್ವಾನ್ಸ್ ಆಫ್ ರೂರಲ್ ಪಾನ್, ಆಪ್ಷನ್ ಬಿ ಡೈರೆಕ್ಟ್ ಅಪ್ಲಿಕೇಶನ್ ಫಾರ್ ರೂರಲ್ ಪೋಸ್ಟ್ ಆಫೀಸ್ ಅಲಾಂಗ್ ವಿತ್ ನೆಟ್ವರ್ಕ್, ಆಪ್ಷನ್ ಸಿ ಡಿಜಿಟಲ್ ಅಡ್ವಾನ್ಸ್ಮೆಂಟ್ ಆಫ್ ರೂರಲ್ ಪೋಸ್ಟ್ ಆಫೀಸ್ ಫಾರ್ ಎ ನ್ಯೂ ಇಂಡಿಯಾ, ಆಪ್ಷನ್ ಡಿ ನನ್ ಆಫ್ ದ ಎಬವ್. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಡಿಜಿಟಲ್ ಅಡ್ವಾನ್ಸ್ಮೆಂಟ್ ಆಫ್ ರೂರಲ್ ಪೋಸ್ಟ್ ಆಫೀಸ್ ಫಾರ್ ಎ ನ್ಯೂ ಇಂಡಿಯಾ. 23ನೇ ಪ್ರಶ್ನೆ, NEFT ಅಥವಾ ನೆಫ್ಟ್ ಮೀನ್ಸ್. ಆಪ್ಷನ್ ಎ ನ್ಯಾಷನಲ್ ಎಮರ್ಜೆನ್ಸಿ ಫಂಡ್ ಟ್ರಾನ್ಸ್ಫರ್, ಆಪ್ಷನ್ ಬಿ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಾರಮ್ ಆಫ್ ಟೆಲಿಕಮ್ಯುನಿಕೇಷನ್, ಆಪ್ಷನ್ ಸಿ ನ್ಯಾಷನಲ್ ಎನರ್ಜಿ ಆ್ಯಂಡ್ ಫ್ಯೂಯಲ್ ಟರ್ಮಿನಲ್, ಆಪ್ಷನ್ ಡಿ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ಸ್ ಟ್ರಾನ್ಸ್ಫರ್. ಸರಿಯಾದ ಉತ್ತರ ಆಪ್ಷನ್ ಡಿ ನ್ಯಾಷನಲ್ ಇಲೆಕ್ಟ್ರಾನಿಕ್ ಫಂಡ್ಸ್ ಟ್ರಾನ್ಸ್ಫರ್. 24ನೇ ಪ್ರಶ್ನೆ, ಸ್ಯಾಪ್ ಸ್ಟ್ಯಾಂಡ್ಸ್ ಫಾರ್. ಆಪ್ಷನ್ ಎ ಸಿಸ್ಟಮ್ ಅಪ್ಲಿಕೇಶನ್ಸ್ ಆ್ಯಂಡ್ ಪ್ರಾಡಕ್ಟ್ಸ್, ಆಪ್ಷನ್ ಬಿ ಸೇಲ್ಸ್ ಆ್ಯಂಡ್ ಪ್ರೊಡಕ್ಟಿವಿಟಿ, ಆಪ್ಷನ್ ಸಿ ಸೇವ್ ಆ್ಯಂಡ್ ಪೇಸ್ಟ್, ಆಪ್ಷನ್ ಡಿ ಸೆಲೆಕ್ಟ್ ಎನಿ ಪ್ರಾಡಕ್ಟ್. ಸರಿಯಾದ ಉತ್ತರ ಆಪ್ಷನ್ ಎ ಸಿಸ್ಟಮ್ ಅಪ್ಲಿಕೇಶನ್ ಆ್ಯಂಡ್ ಪ್ರಾಡಕ್ಟ್ಸ್. 25ನೇ ಪ್ರಶ್ನೆ, CSI ಮೀನ್ಸ್. ಆಪ್ಷನ್ ಎ ಸೆಂಟ್ರಲ್ ಸುಪ್ರೀಂ ಇನ್ವೆಸ್ಟಿಗೇಟರ್, ಆಪ್ಷನ್ ಬಿ ಸಿವಿಲ್ ಸರ್ವಿಸ್ ಇನ್ಸ್ಪೆಕ್ಟರ್, ಆಪ್ಷನ್ ಸಿ ಕೋರ್ ಸಿಸ್ಟಮ್ ಇಂಟಿಗ್ರೇಟರ್, ಆಪ್ಷನ್ ಡಿ ಸೆಂಟ್ರಲ್ ಸರ್ವಿಸ್ ಆಫ್ ಇಂಡಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಕೋರ್ ಸಿಸ್ಟಮ್ ಇಂಟಿಗ್ರೇಟರ್. 26ನೇ ಪ್ರಶ್ನೆ, NI ಸ್ಟ್ಯಾಂಡ್ಸ್ ಫಾರ್. ಆಪ್ಷನ್ ಎ ನ್ಯಾಷನಲ್ ಇಂಟಿಗ್ರೇಷನ್, ಆಪ್ಷನ್ ಬಿ ನೆಟ್ವರ್ಕ್ ಇಂಟಿಗ್ರೇಟರ್, ಆಪ್ಷನ್ ಸಿ ನ್ಯೂಸ್ ಆಫ್ ಇಂಪಾರ್ಟೆನ್ಸ್, ಆಪ್ಷನ್ ಡಿ ನನ್ ಆಫ್ ದ ಎಬವ್. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ನೆಟ್ವರ್ಕ್ ಇಂಟಿಗ್ರೇಟರ್. 27ನೇ ಪ್ರಶ್ನೆ, MOH ಮೀನ್ಸ್. ಆಪ್ಷನ್ ಎ ಮೇಲ್ ಆಪರೇಷನ್ ಹಾರ್ಡ್ವೇರ್, ಆಪ್ಷನ್ ಬಿ ಮನಿ ಆರ್ಡರ್ ಹೋಲ್ಡಿಂಗ್, ಆಪ್ಷನ್ ಸಿ ಮೇಲ್ಸ್ ಫಾರ್ ಆಫೀಸ್ ಹೆಡ್ಸ್, ಆಪ್ಷನ್ ಡಿ ನನ್ ಆಫ್ ದ ಎಬವ್. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಮೇಲ್ ಆಪರೇಷನ್ ಹಾರ್ಡ್ವೇರ್. 28ನೇ ಪ್ರಶ್ನೆ, FSI ಸ್ಟ್ಯಾಂಡ್ಸ್ ಫಾರ್. ಆಪ್ಷನ್ ಎ ಫೈನಾನ್ಷಿಯಲ್ ಸೆಕ್ಷನ್ ಆಫ್ ಇಂಡಿಯಾ, ಆಪ್ಷನ್ ಬಿ ಫಸ್ಟ್ ಸೈನ್ ಇಂಡಿಕೇಟರ್, ಆಪ್ಷನ್ ಸಿ ಫ್ಯಾಮಿಲಿ ಸೇಫ್ಟಿ ಇಂಟಿಗ್ರೇಟರ್, ಆಪ್ಷನ್ ಡಿ ಫೈನಾನ್ಷಿಯಲ್ ಸರ್ವಿಸ್ ಇಂಟಿಗ್ರೇಟರ್. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಫೈನಾನ್ಷಿಯಲ್ ಸರ್ವಿಸ್ ಇಂಟಿಗ್ರೇಟರ್. 29ನೇ ಪ್ರಶ್ನೆ, AEPS ಮೀನ್ಸ್. ಆಪ್ಷನ್ ಎ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್, ಆಪ್ಷನ್ ಬಿ ಆಧಾರ್ ಎಕ್ಸ್ಕ್ಲೂಡೆಡ್ ಪೇಮೆಂಟ್ ಸಿಸ್ಟಮ್, ಆಪ್ಷನ್ ಸಿ ಆಕ್ಟಿವ್ ಎನರ್ಜಿ ಆಫ್ ಪ್ರೈಮರಿ ಸರ್ವರ್, ಆಪ್ಷನ್ ಡಿ ನನ್ ಆಫ್ ದ ಎಬವ್. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್. ಕ್ವಶನ್ ನಂಬರ್ 30, RICT ಮೀನ್ಸ್. ಆಪ್ಷನ್ ಎ ರಿವೈಸ್ಡ್ ಇನ್ಶೂರೆನ್ಸ್ ಫಾರ್ ಕಮರ್ಷಿಯಲ್ ಟ್ರೇಡರ್ಸ್, ಆಪ್ಷನ್ ಬಿ ರೆವೆನ್ಯೂ ಇಂಡಿಕೇಶನ್ ಸೆಂಟರ್ ಆಫ್ ಟ್ರೇಡ್, ಆಪ್ಷನ್ ಸಿ ರೂರಲ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಆಪ್ಷನ್ ಡಿ ರೂರಲ್ ಇಂಟರ್ನೆಟ್ ಆ್ಯಂಡ್ ಸೆಲ್ ಫೋನ್ ಟ್ರೇಡ್. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ರೂರಲ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. 31ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕಮ್ಸ್ ಅಂಡರ್ ಫಸ್ಟ್ ಕ್ಲಾಸ್ ಮೇಲ್. ಆಪ್ಷನ್ ಎ ಲೆಟರ್ಸ್, ಆಪ್ಷನ್ ಬಿ ಇನ್ಲ್ಯಾಂಡ್ ಲೆಟರ್ ಕಾರ್ಡ್ಸ್ ILC, ಆಪ್ಷನ್ ಸಿ
ಪೋಸ್ಟ್ ಕಾರ್ಡ್ಸ್, ಆಪ್ಷನ್ ಡಿ ಆಲ್ ದ ಎಬವ್. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಆಲ್ ದ ಎಬವ್. ಲೆಟರ್ಸ್, ಇನ್ಲ್ಯಾಂಡ್ ಲೆಟರ್ ಕಾರ್ಡ್ಸ್ ಮತ್ತು ಪೋಸ್ಟ್ ಕಾರ್ಡ್ಸ್ ಈ ಮೂರು ಸಹ ಫಸ್ಟ್ ಕ್ಲಾಸ್ ಮೇಲ್ ಆಗಿದೆ. ಕ್ವಶನ್ ನಂಬರ್ 32. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಕಮ್ಸ್ ಅಂಡರ್ ಸೆಕೆಂಡ್ ಕ್ಲಾಸ್ ಮೇಲ್? ಆಪ್ಷನ್ ಎ ಬುಕ್ ಪ್ಯಾಕೆಟ್ಸ್, ಆಪ್ಷನ್ ಬಿ ರಿಜಿಸ್ಟರ್ಡ್ ನ್ಯೂಸ್ ಪೇಪರ್ಸ್, ಆಪ್ಷನ್ ಸಿ ಪೋಸ್ಟ್ ಕಾರ್ಡ್ಸ್, ಆಪ್ಷನ್ ಡಿ ಪಾರ್ಸೆಲ್ಸ್. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಪೋಸ್ಟ್ ಕಾರ್ಡ್ಸ್. 33ನೇ ಪ್ರಶ್ನೆ. ಒನ್ ಕ್ಯಾನ್ ಸೆಂಡ್ ಎ ವ್ಯಾಲ್ಯೂ ಪೇಯಬಲ್ ಆರ್ಟಿಕಲ್ ಆಫ್ ಮ್ಯಾಕ್ಸಿಮಮ್ ಡ್ಯಾಶ್ ರುಪೀಸ್. ಆಪ್ಷನ್ ಎ 1000, ಆಪ್ಷನ್ ಬಿ 2000, ಆಪ್ಷನ್ ಸಿ 4000, ಆಪ್ಷನ್ ಡಿ 5000. ವಿ ಪಿ ಆರ್ಟಿಕಲನ್ನು ಮ್ಯಾಕ್ಸಿಮಮ್ ಎಷ್ಟು ಅಮೌಂಟ್ ತನಕ ಕಳಿಸ್ಬೋದು ಅಂತ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ 5000. 34ನೇ ಪ್ರಶ್ನೆ. ಎಕ್ಸ್ಪಾಂಡ್ KYC. ಆಪ್ಷನ್ ಎ ನೋ ಯುವರ್ ಕಸ್ಟಮರ್, ಆಪ್ಷನ್ ಬಿ ನೋ ಯುವರ್ ಕ್ಲಾಸ್ ರೂಮ್, ಆಪ್ಷನ್ ಸಿ ನೋ ಯುವರ್ ಕ್ಯಾರೆಕ್ಟರ್, ಆಪ್ಷನ್ ಡಿ ನೋ ಯುವರ್ ಕಂಪನಿ. ಸರಿಯಾದ ಉತ್ತರ ಆಪ್ಷನ್ ಎ ನೋ ಯುವರ್ ಕಸ್ಟಮರ್. 35ನೇ ಪ್ರಶ್ನೆ. BNPL ಮೀನ್ಸ್. ಆಪ್ಷನ್ ಎ ಬೈ ನೌ ಪೇ ಲೇಟರ್, ಆಪ್ಷನ್ ಬಿ ಬುಕ್ ನೌ ಪೇ ಲೇಟರ್, ಆಪ್ಷನ್ ಸಿ ಬ್ಯಾಂಕಿಂಗ್ ಆಫ್ ನ್ಯೂ ಪಾಲಿಸಿ ಲೈನ್, ಆಪ್ಷನ್ ಡಿ ನನ್ ಆಫ್ ದ ಎಬವ್. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಬುಕ್ ನೌ ಪೇ ಲೇಟರ್. 36ನೇ ಪ್ರಶ್ನೆ. ಸ್ಟ್ರಾಂಗ್ ಸ್ಮೆಲ್ಲಿಂಗ್ ಆರ್ಟಿಕಲ್ಸ್ ಮಸ್ಟ್ ಬಿ ಎನ್ಕ್ಲೋಸ್ಡ್ ಇನ್ ಎ ಡ್ಯಾಶ್. ಆಪ್ಷನ್ ಎ ಪ್ಲಾಸ್ಟಿಕ್ ಕವರ್, ಆಪ್ಷನ್ ಬಿ ಎನ್ವೆಲಾಪ್, ಆಪ್ಷನ್ ಸಿ ವುಡ್ ಬಾಕ್ಸ್, ಆಪ್ಷನ್ ಡಿ ಹೆರ್ಮೆಟಿಕಲಿ ಸೀಲ್ಡ್ ಕೇಸ್ ಆಫ್ ಟಿನ್ ಆರ್ ಅದರ್ ಮೆಟಲ್. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಹರ್ಮೆಟಿಕಲಿ ಸೀಲ್ಡ್ ಕೇಸ್ ಆಫ್ ಟಿನ್ ಆರ್ ಅದರ್ ಮೆಟಲ್. 37ನೇ ಪ್ರಶ್ನೆ. An article intended for insurance must be presented at the dash. Option A counter, option B branch office, option C post box, option D window of the post office. Right answer is option D window of the post office. 38ನೇ ಪ್ರಶ್ನೆ. PMSBY stands for. ಆಪ್ಷನ್ ಎ ಪ್ರಧಾನ್ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ, ಆಪ್ಷನ್ ಬಿ ಪ್ರಧಾನ್ ಮಂತ್ರಿ ಸೇವಿಂಗ್ಸ್ ಬ್ಯಾಂಕ್ ಯೋಜನಾ, ಆಪ್ಷನ್ ಸಿ ಪ್ರಧಾನ್ ಮಂತ್ರಿ SB ಯೋಜನಾ, ಆಪ್ಷನ್ ಡಿ ಪ್ರಧಾನ್ ಮಂತ್ರಿ ಸೆಕ್ಯೂರ್ ಬ್ಯಾಂಕಿಂಗ್ ಯೋಜನಾ. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಪ್ರಧಾನ್ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ. ಇಯರ್ಲಿ ಪ್ರೀಮಿಯಂ ಆಫ್ PMSBY ಈಸ್. ಆಪ್ಷನ್ ಎ 10, ಆಪ್ಷನ್ ಬಿ 20, ಆಪ್ಷನ್ ಸಿ 12, ಆಪ್ಷನ್ ಡಿ 22. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ 12. 40ನೇ ಪ್ರಶ್ನೆ. ಇಂಟರ್ನ್ಯಾಷನಲ್ ಲೆಟರ್ ಪೋಸ್ಟ್ ಆರ್ಟಿಕಲ್ಸ್ ಕ್ಯಾನ್ ಬಿ ಬುಕ್ಡ್ ಇನ್. ಆಪ್ಷನ್ ಎ ಡೆಲ್ಲಿ ಆನ್ಲಿ, ಆಪ್ಷನ್ ಬಿ ಮುಂಬೈ ಆನ್ಲಿ, ಆಪ್ಷನ್ ಸಿ ಬೆಂಗಳೂರು GPO, ಆಪ್ಷನ್ ಡಿ ಆಲ್ ದ ಡಿಪಾರ್ಟ್ಮೆಂಟಲ್ ಪೋಸ್ಟ್ ಆಫೀಸಸ್ ಅಕ್ರಾಸ್ ದ ಕಂಟ್ರಿ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಆಲ್ ದ ಡಿಪಾರ್ಟ್ಮೆಂಟಲ್ ಪೋಸ್ಟ್ ಆಫೀಸಸ್ ಅಕ್ರಾಸ್ ದ ಕಂಟ್ರಿ. 41ನೇ ಪ್ರಶ್ನೆ. ಹೂ ಪರ್ಫಾರ್ಮ್ಸ್ ದ ಡ್ಯೂಟೀಸ್ ಆಫ್ ದ ಟ್ರೆಸರರ್ ಇನ್ ದ ಸಬ್ ಪೋಸ್ಟ್ ಆಫೀಸಸ್. ಸಬ್ ಪೋಸ್ಟ್ ಆಫೀಸ್ನಲ್ಲಿ ಟ್ರೆಸರರ್ ಡ್ಯೂಟಿಯನ್ನು ಯಾರು ಮಾಡ್ತಾರೆ ಅಂತ. ಆಪ್ಷನ್ ಎ ಟ್ರೆಸರರ್, ಆಪ್ಷನ್ ಬಿ ಸಬ್ ಅಕೌಂಟ್ ಕ್ಲರ್ಕ್, ಆಪ್ಷನ್ ಸಿ ಸಬ್ ಪೋಸ್ಟ್ ಮಾಸ್ಟರ್, ಆಪ್ಷನ್ ಡಿ ನನ್ ಆಫ್ ದ ಎಬವ್. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಸಬ್ ಪೋಸ್ಟ್ ಮಾಸ್ಟರ್. ಕ್ವಶನ್ ನಂಬರ್ 42. ಎ ನಾರ್ಮಲ್ ರೋಲ್ ಆಫ್ ದ ಕ್ಲರಿಕಲ್ ಸ್ಟಾಫ್ should be maintained in form dash. Option A MS 87, option B MS 12, option C MS 21, option D SB 26. So right answer is option B MS 12. 43ನೇ ಪ್ರಶ್ನೆ. The entries of the transactions of the SOs and BOs should be included in the. Option A SO cash book, option B HO cash book, option C DO cash book, option D RO cash book. So answer is option B HO cash book. ಸಬ್ ಆಫೀಸ್ ಮತ್ತು ಬ್ರಾಂಚ್ ಆಫೀಸ್ಗಳಲ್ಲಿನ ಟ್ರಾನ್ಸಾಕ್ಷನ್ ಎಂಟ್ರಿಗಳನ್ನು HO ಕ್ಯಾಶ್ ಬುಕ್ನಲ್ಲಿ ಎಂಟ್ರಿ ಮಾಡಬೇಕು. ಕ್ವಶನ್ ನಂಬರ್ 44. An account bag from SO to HO may contain dash. Option A daily account, option B registered articles, option C unregistered articles,
ಆಪ್ಷನ್ ಡಿ ಆಲ್ ದ ಅಬೌವ್. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಆಲ್ ದ ಅಬೌವ್. ಸಬ್ ಆಫೀಸ್ನಿಂದ ಹೆಡ್ ಆಫೀಸ್ಗೆ ಕಳಿಸಲ್ಪಡುವ ಬ್ಯಾಗ್ಗಳಲ್ಲಿ ಈ ಎಲ್ಲವನ್ನು ಸಹ ಇನ್ಕ್ಲೂಡ್ ಮಾಡಬಹುದು. 45ನೇ ಪ್ರಶ್ನೆ. ಇಂಟ್ರೆಸ್ಟ್ ರೇಟ್ ಫಾರ್ 5-year RD ವಿತ್ ಎಫೆಕ್ಟ್ ಫ್ರಮ್ 1/10/2020 ಈಸ್ ಆಪ್ಷನ್ ಎ 5.8%, ಆಪ್ಷನ್ ಬಿ 6.8%, ಆಪ್ಷನ್ ಸಿ 7.8%, ಆಪ್ಷನ್ ಡಿ 8.1%. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ 5.8%. ಮುಂದಿನ ಪ್ರಶ್ನೆ. ಅಫಿಷಿಯಲ್ ಇನ್ಚಾರ್ಜ್ ಆಫ್ ದ ಸಾರ್ಟಿಂಗ್ ಡಿಪಾರ್ಟ್ಮೆಂಟ್ ಈಸ್ ಆಪ್ಷನ್ ಎ ಸಾರ್ಟಿಂಗ್ ಅಸಿಸ್ಟೆಂಟ್, ಆಪ್ಷನ್ ಬಿ SPM, ಆಪ್ಷನ್ ಸಿ ಪೋಸ್ಟ್ ಮಾಸ್ಟರ್, ಆಪ್ಷನ್ ಡಿ ನನ್ ಆಫ್ ದ ಎಬೌವ್. ಸರಿಯಾದ ಉತ್ತರ ಆಪ್ಷನ್ ಎ ಸಾರ್ಟಿಂಗ್ ಅಸಿಸ್ಟೆಂಟ್. 47ನೇ ಪ್ರಶ್ನೆ. ಅಫಿಷಿಯಲ್ ಇನ್ಚಾರ್ಜ್ ಆಫ್ ದ ಪಾರ್ಸಲ್ ಡಿಪಾರ್ಟ್ಮೆಂಟ್ ಈಸ್ ಆಪ್ಷನ್ ಎ ASP, ಆಪ್ಷನ್ ಬಿ SP, ಆಪ್ಷನ್ ಸಿ PMG, ಆಪ್ಷನ್ ಡಿ ಪಾರ್ಸಲ್ ಸಾರ್ಟಿಂಗ್ ಅಸಿಸ್ಟೆಂಟ್. ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಪಾರ್ಸಲ್ ಸಾರ್ಟಿಂಗ್ ಅಸಿಸ್ಟೆಂಟ್. 48ನೇ ಪ್ರಶ್ನೆ. ಅಫಿಷಿಯಲ್ ಇನ್ಚಾರ್ಜ್ ಆಫ್ ದ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಈಸ್ ಆಪ್ಷನ್ ಎ ಪೋಸ್ಟಲ್ ಅಸಿಸ್ಟೆಂಟ್, ಆಪ್ಷನ್ ಬಿ ಪೋಸ್ಟ್ ಮ್ಯಾನ್, ಆಪ್ಷನ್ ಸಿ ರಿಜಿಸ್ಟ್ರೇಷನ್ ಸಾರ್ಟಿಂಗ್ ಅಸಿಸ್ಟೆಂಟ್, ಆಪ್ಷನ್ ಡಿ MTS. ಸರಿಯಾದ ಉತ್ತರ ಆಪ್ಷನ್ ಸಿ ರಿಜಿಸ್ಟ್ರೇಷನ್ ಸಾರ್ಟಿಂಗ್ ಅಸಿಸ್ಟೆಂಟ್. ಅಪ್ಪು ಅಥವಾ APPU ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಆಪ್ಷನ್ ಎ 1942, ಆಪ್ಷನ್ ಬಿ 1952, ಆಪ್ಷನ್ ಸಿ 1962, ಆಪ್ಷನ್ ಡಿ 1972. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ 1962. ಅಪ್ಪು ಇದು 1962ನಲ್ಲಿ ಪ್ರಾರಂಭ ಆಯಿತು. ಇದೊಂದು ಪೋಸ್ಟಲ್ ಯೂನಿಯನ್ ಆಗಿದೆ. 50ನೇ ಪ್ರಶ್ನೆ. UPU ಸ್ಟ್ಯಾಂಡ್ಸ್ ಫಾರ್ ಆಪ್ಷನ್ ಎ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್, ಆಪ್ಷನ್ ಬಿ ಯೂನಿಯನ್ ಪಬ್ಲಿಕ್ ಅಂಡರ್ಟೇಕಿಂಗ್, ಆಪ್ಷನ್ ಸಿ ಯುನೈಟೆಡ್ ಪೊಲೀಸ್ ಯೂನಿಯನ್, ಆಪ್ಷನ್ ಡಿ ಅಂಡರ್ಗ್ರೌಂಡ್ ಪೊಲೀಸ್ ಯೂನಿಯನ್. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್. ಸೊ ಇವಿಷ್ಟು GDS 2 PA ಪರೀಕ್ಷೆಯ ಪೇಪರ್ 1ರ ಮೊದಲ 50 ಪ್ರಶ್ನೆಗಳು. ಇನ್ನು ಮುಂದಿನ 50 ಪ್ರಶ್ನೆಗಳು ಅಂದರೆ ಪ್ರಶ್ನೆ ಸಂಖ್ಯೆ 51ರಿಂದ 100ನೇ ಪ್ರಶ್ನೆಗಳಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ 10 ಪ್ರಶ್ನೆಗಳು ಮತ್ತು ಉಳಿದ 40 ಪ್ರಶ್ನೆಗಳು ಗಣಿತಕ್ಕೆ ಸಂಬಂಧಿಸಿದಂತೆ ಇರುತ್ತವೆ. ಸೊ ಹೀಗೆ 100 ಪ್ರಶ್ನೆಗಳ ಪತ್ರಿಕೆಯಾಗಿರುತ್ತದೆ GDS 2 PA ಪರೀಕ್ಷೆಯ ಪೇಪರ್ 1. ಸೊ ಸ್ನೇಹಿತರೆ, ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.